ಲೋಕಸಭಾ ಕುರುಕ್ಷೇತ್ರ ಸಮರಕ್ಕೆ ಕೇಸರಿ ಪಡೆ ಸಿದ್ಧತೆ ಮಾಡಿಕೊಂಡಿದೆ. ಲೋಕಸಮರ ಗೆಲ್ಲೋದಕ್ಕೆ ಮತ್ತೆ ನಮೋ ದಕ್ಷಿಣ ದಂಡಯಾತ್ರೆ ಶುರು ಮಾಡಿದ್ದಾರೆ. ದಕ್ಷಿಣ ರಾಜ್ಯಗಳಲ್ಲಿ ಪ್ರಧಾನಿ ಮೋದಿ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಮಾರ್ಚ್ 15ರಿಂದ 19ರವರೆಗೆ ಮೋದಿ ದಕ್ಷಿಣ ದಂಡಯಾತ್ರೆ ಇರುತ್ತೆ. ಕರ್ನಾಟಕದಿಂದಲೇ ದಂಡಯಾತ್ರೆ ಶುರು ಮಾಡ್ತಾರೆ ಮೋದಿ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣದಲ್ಲಿ ಮೋದಿ ಪ್ರವಾಸ ಮಾಡೋರಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ರೆ ಟೋಟಲ್ ಕ್ಯಾಲ್ಕುಲೇಷನ್ ಮೋದಿ ಅಂದುಕೊಂಡ ಆ ಲಿಸ್ಟ್ ಏನಿದೆಯಲ್ಲ 400 ಪಾರ್ ಅಥವಾ 370 ಅದರ ಹತ್ರಕ್ಕೆ ಬರೋ ಸಾಧ್ಯತೆ ಇದೆ. ಪ್ರಶಾಂತ್, ಉತ್ತರ ಭಾರತದಲ್ಲಿ ಮೋದಿ ಜನಪ್ರಿಯತೆ ಖಂಡಿತ ಇದ್ದೇ ಇದೆ. ಅದನ್ನು ಹೊರತುಪಡಿಸಿ ದಕ್ಷಿಣ ಭಾರತಕ್ಕೆ ಬರೋದಾದ್ರೆ ಆಂಟಿ ಬಿಜೆಪಿಯ ರಾಜ್ಯಗಳು ಜಾಸ್ತಿ ಇವೆ. ಕೇರಳ, ತಮಿಳುನಾಡು. ಇಟ್ಸ್ ನಾಟ್ ಆಂಟಿ. ನೋಡಿ, ನರೇಂದ್ರ ಮೋದಿ ಜನಪ್ರಿಯತೆ ಬಹುತೇಕ ನನಗೆ ಅನಿಸುವ ಪ್ರಕಾರ ಪಂಜಾಬ್ ಒಂದನ್ನು ಹೊರತುಪಡಿಸಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಗೊಂದು ಜನಪ್ರಿಯತೆ ಇದೆ. ಆದರೆ ಅನೇಕ ಬಾರಿ ರಾಷ್ಟ್ರೀಯ ಜನಪ್ರಿಯತೆಯನ್ನು ವೋಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಯು ನೀಡ್ ಆರ್ಗನೈಸೇಷನ್, ನಂಬರ್ 1. ನಂಬರ್ 2, ಯು ನೀಡ್ ಪೊಲಿಟಿಕಲ್ ಸ್ಪೇಸ್. ಒಂದು ಪೊಲಿಟಿಕಲ್ ವಾಯ್ಡ್ ಅಂತಿರೋ, ಶೂನ್ಯತೆ ಅಂತಿರೋ, ಅದು ರಾಜಕಾರಣದಲ್ಲಿದ್ದರೆ ಮಾತ್ರ ನಿಮ್ಗೆ ಅದು ಕನ್ವರ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಭಾರತದಲ್ಲಿ ಏನು ಪೊಲಿಟಿಕಲ್ ಸ್ಪೇಸ್ ಬಿ ಜೆ ಪಿ ಗಳಿಸ್ಕೊಂಡಿದೆಯೋ, ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದರೆ ಒಂದು ಪೊಲಿಟಿಕಲ್ ವಾಯ್ಡ್ ಸ್ಪೇಸ್ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಇಲ್ಲ. ಅಂದರೆ ಈಗ ಕಳೆದ ಬಾರಿ ಕೂಡ ನಾವು ನೋಡಿದ್ವಿ, 130 ಸೀಟ್ಗಳೇನು ದಕ್ಷಿಣ ಭಾರತದಲ್ಲಿ ಬರ್ತವೆ. 39 ತಮಿಳುನಾಡಿನಲ್ಲಿ, 20 ಕೇರಳದಲ್ಲಿ, 17 ಅಲ್ವಾ ತೆಲಂಗಾಣ, 17ದಲ್ಲಿ ತೆಲಂಗಾಣ, 25 ಆಂಧ್ರ ಪ್ರದೇಶ, 28 ಕರ್ನಾಟಕ. ನಿಮ್ಗೆ ಆ 130 ಸೀಟ್ಗಳಲ್ಲಿ ಬಿ ಜೆ ಪಿಗೆ ಸ್ಪೇಸ್ ಇರ್ತಕ್ಕಂಥದ್ದು. ಕೇರಳದ 20 ಸೀಟ್ಗಳಲ್ಲಿ ಏನು ಬಿ ಜೆ ಪಿಗೆ ಭಾಳ ದೊಡ್ಡ ಸ್ಪೇಸ್ ಇಲ್ಲ. ಆಂಧ್ರ ಪ್ರದೇಶದ 25 ಸೀಟ್ಗಳಲ್ಲಿ ಬಿ ಜೆ ಪಿಗೆ 1-2 ಸೀಟ್ ಬಿಟ್ಟರೆ ಸ್ಪೇಸ್ ಇಲ್ಲ. ಬಟ್ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಪುಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಬಿಕಾಸ್ AIADMK ಜಯಲಲಿತಾ ನಂತರ ಏನೊಂದು ಶಿಥಿಲ ಆಗ್ತಾಯಿದೆ, ಅದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ. ಬಟ್ ಸೀಟಾಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಅನೇಕರಿಗೆ ಸಂದೇಹಗಳಿವೆ. ಬಟ್ ವೋಟ್ ಶೇರ್ ಈ ಬಾರಿ ಜಾಸ್ತಿ ಗೆದ್ಕೊಳ್ತಾರೆ ಅಂತ ಸರ್ವೆಗಳು ಹೇಳ್ತಾ ಇವೆ. ವೋಟ್ಸ್ ಈಗ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ ಯಾವತ್ತಿಗೂ ಜಾಸ್ತಿ ಆಗುತ್ತೆ. ಬಟ್ ಬರೀ ವೋಟ್ ಶೇರ್ ಇಸ್ ನಾಟ್ ಇಂಪಾರ್ಟೆಂಟ್. ವೋಟ್ ಸೀಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಬಿ ಜೆ ಪಿಯ 400 ಪಾರ್ ಅಥವಾ ಅಂದರೆ NDAದ 400 ಪಾರ್, ಬಿ ಜೆ ಪಿಯ 370 ಪಾರ್ ಆಗಬೇಕಾದ್ರೆ ಈ ದಕ್ಷಿಣ ಭಾರತದ 84 ಸೀಟ್ಗಳನ್ನೇನು ಬಿ ಜೆ ಪಿ ಟಾರ್ಗೆಟ್ ಮಾಡ್ತಾ ಇದೆ. ತಮಿಳುನಾಡಿನ ಸೀಟ್ಗಳು, ಕೇರಳದಲ್ಲಿ ಒಂದು ಸ್ವಲ್ಪ ಸೀಟ್ಗಳು, ತೆಲಂಗಾಣದ ಸೀಟ್ಗಳು ಮತ್ತು ಕರ್ನಾಟಕದ ಸೀಟ್ಗಳನ್ನೇನು ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲಿ ಕಳೆದ ಬಾರಿ ಎಷ್ಟಿತ್ತು? 25 ಕರ್ನಾಟಕ, 4 ತೆಲಂಗಾಣ, ಅಂದರೆ 29 ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಅದನ್ನು ಬಿ ಜೆ ಪಿ 45-48ರವರೆಗೆ ಒಯ್ಲಿಕ್ಕೆ ಸಾಧ್ಯ ಇದೆನಾ ಅಂತಕ್ಕಂಥದ್ದು ಪ್ರಶ್ನೆ. ಮೇಲ್ನೋಟಕ್ಕೆ ನೋಡಿದರೆ ಇಲ್ಲ, ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ತಮಿಳುನಾಡಿನಲ್ಲಿ ವೋಟ್ ಶೇರ್ ಜಾಸ್ತಿ ಆಗ್ಬೋದು, ಸೀಟಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲ ಅಂತಕ್ಕಂಥ. ತೆಲಂಗಾಣದಲ್ಲಿ ಸರಿ 4 ಇದ್ದಿದ್ದು 5 ಆಗ್ಬೋದು. ಅದನ್ನು ಹೊರತುಪಡಿಸಿದರೆ ಏನು ದೊಡ್ಡ ಸ್ಪೇಸ್ ಇಲ್ಲ. ಬಿಕಾಸ್ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯನ್ನು ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ. ಹೀಗಾಗಿ ಈಗ ನರೇಂದ್ರ ಮೋದಿ ಪದೇ ಪದೇ ದಕ್ಷಿಣ ಭಾರತಕ್ಕೆ ಬರ್ತಾ ಇರೋದು ಯಾಕಂದರೆ ದೇ ಹ್ಯಾವ್ ರೀಚ್ಡ್ ಎ ಸ್ಯಾಚುರೇಷನ್ ಇನ್ ನಾರ್ತ್ ಇಂಡಿಯಾ, ರೈಟ್, ಕರೆಕ್ಟ್, ವೆಸ್ಟ್ ಇಂಡಿಯಾ, ಈಸ್ಟ್ ಇಂಡಿಯಾ ಮತ್ತು ದಕ್ಷಿಣ ಭಾರತ ಏನಿದೆ, ಇಲ್ಲಿ ಬಿ ಜೆ ಪಿಗೊಂದು ಸ್ಪೇಸ್ ಇದೆ. ಬಟ್ ಅದು ಈಗ ನೋಡಿ, ಒಡಿಸ್ಸಾದಲ್ಲಿ ಬಿ ಜೆ ಡಿ ಜೊತೆ ಬಿ ಜೆ ಪಿ ಮೈತ್ರಿ ಯಾಕೆ ಮಾಡ್ಕೊಳ್ತಾ ಇದೆ ಅಂತಂದರೆ ಆ ಎಲ್ಲ ಸೀಟ್ಗಳನ್ನು ಬಿ ಜೆ ಡಿ ಒಂದಾದರೆ ಗೆದ್ಕೊಂಡು ಬರ್ಬೋದು ಅಂತ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಜೊತೆ ಬಿ ಜೆ ಪಿ ಟಕ್ಕರ್ ಕೊಟ್ಟಾಗ ಕಳೆದ ಬಾರಿ 18 ಗೆದ್ದಿತ್ತು. ಈ ಬಾರಿ ಎಷ್ಟು ಗೆಲ್ಬೋದು? ಅಸ್ಸಾಂನಲ್ಲಿ ಬಿ ಜೆ ಪಿಗೊಂದು ಸ್ಪೇಸ್ ಇದ್ದೇ ಇದೆ. ಬಟ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಹೊರತುಪಡಿಸಿದ್ರೆ ಬಿ ಜೆ ಪಿಗೆ ಆ ಸ್ಪೇಸ್ ಸಿಕ್ಕಿಲ್ಲ ಇಲ್ಲಿವರೆಗೆ. ಅದನ್ನು ಮೋದಿ ಹೆಸರಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದಾ ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಬಿ ಜೆ ಪಿ ಇಲ್ಲಿ ಗೆದ್ದರೆ ಮಾತ್ರ 370 ಪಾರ್ ಆಗುತ್ತೋ, 370ಕ್ಕೆ ನಜ್ದೀಕ್ ಆಗುತ್ತೋ ಅನ್ನೋದು ಗೊತ್ತಾಗುತ್ತೆ. ದಕ್ಷಿಣ ಭಾರತದಲ್ಲಿ ಸೀಟ್ ಗೆಲ್ಲದೆ ಹೋದರೆ, ಅಂದರೆ ಈಗ ಒಂದು ಟ್ರೆಂಡು ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆತ್ತು, ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆತ್ತು, ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಡೆಸಿಮೇಟ್ ಆಯಿತು. ಅಂದರೆ ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದ ಜಯ ಸಿಕ್ಕಿಲ್ಲ.
ನರೇಂದ್ರ ಮೋದಿ ಹೆಸರಿಗೆ ಆ ಒಂದು ಶಕ್ತಿ ಇದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಬಹುದಾ ಅಂತಕ್ಕಂಥ ಪ್ರಯತ್ನವನ್ನು ಏನು ಬಿ ಜೆ ಪಿ ನಡೆಸ್ತಾ ಇದೆ. ತಳಮಟ್ಟದಲ್ಲಿ ಅದರ ಟ್ರ್ಯಾಕ್ಷನ್ ಕಾಣ್ತಿದೆ. ಬಟ್ ಅನೇಕ ಬಾರಿ ಏನಾಗುತ್ತೆ ಭಾವನಾ, ದೊಡ್ಡ ಮಟ್ಟದಲ್ಲಿ ಹೆಸರು ಇರುತ್ತೆ, ತಳಮಟ್ಟದಲ್ಲಿ ನೀವು ವೋಟಿಂಗ್ ಬೂತ್ವರೆಗೆ ನಿಮ್ಮ ಮತದಾರರನ್ನ ಕರ್ಕೊಂಡ್ಬರ್ಬೇಕು, ಜನರನ್ನು ಕನ್ವಿನ್ಸ್ ಮಾಡ್ಬೇಕು. ನೋಡಿ, ಡಿ ಎಮ್ ಕೆಯನ್ನು ಎದುರಿಸ್ಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಬರಬೇಕು. ಈಗ ಅಣ್ಣಾಮಲೈ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಆ ಪ್ರಯತ್ನವನ್ನು ಮಾಡಿ ಗೆದ್ದರು. ಜನತಾದಳದ ಅವಸಾನದ ನಂತರ ಬಿ ಜೆ ಪಿ ಗೆತ್ತು. ಆ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನೇನು ಬಿ ಜೆ ಪಿ ಮಾಡ್ತಾ ಇದೆ. ಯಶಸ್ಸು ಸಿಕ್ಕಿಲ್ಲ, ಈ ಬಾರಿ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಬಿ ಜೆ ಪಿ ಇದೆ. ಬಟ್ ತುಂಬ ಸುಲಭವೂ ಇಲ್ಲ. ಕೇರಳ ಒಂದನ್ನು ಹೊರತುಪಡಿಸಿ ಅಟ್ಲೀಸ್ಟ್ ವೋಟ್ ಶೇರಲ್ಲಿ ಒಂಚೂರು ಜಾಸ್ತಿ ತಮಿಳ್ನಾಡಲ್ಲಿ ನೋಡಬಹುದು. ತೆಲಂಗಾಣ ಮತ್ತು ಆಂಧ್ರದಲ್ಲಿ ಆ ಸ್ಪೇಸ್ ಇದೆಯಾ? ಅಲ್ಲ, ಈಗ ಆಂಧ್ರದಲ್ಲಿ ಮೈತ್ರಿಯನ್ನೇ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ. ಯಾಕಂದರೆ ತನಗೆ ಸ್ಪೇಸ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಿದೆ. ಕೇರಳದಲ್ಲಿ ಏನಾಗಿದೆ, ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ ನಡುವೆ ಕೆಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸ್ಪೇಸ್ ಸಿಕ್ಕರೂ ಕೂಡ ಬಿ ಜೆ ಪಿ ಎಲ್ಲೆಲ್ಲಿ ಗೆಲ್ಬೋದು ಅಂತ ಗೊತ್ತಾಗುತ್ತೆ. ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ಗಳು ಒಟ್ಟಾಗಿ ಬಿ ಜೆ ಪಿ, ಯಾಕಂದರೆ ಬಿ ಜೆ ಪಿಯ ಎಂಟ್ರಿ ಕೇರಳದಲ್ಲಿ ಇಟ್ ಕ್ಯಾನ್ ಬಿ ಕಾಸ್ಟ್ಲಿ ಟು ಸಿ ಪಿ ಎಮ್. ಯಾಕಂದರೆ ಸಿ ಪಿ ಎಮ್ ಇಸ್ ಬೇಸಿಕಲಿ ಹಿಂದೂ ವೋಟ್ಗಳನ್ನು ತೆಗೆದುಕೊಳ್ಳುವ ಪಾರ್ಟಿ. ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ವೋಟ್ಗಳನ್ನು ತೆಗೆದುಕೊಳ್ಳೋದು ತನ್ನ ಅಸ್ತಿತ್ವ. ಕಾಂಗ್ರೆಸ್ಗೆ ಅಲ್ಲಿ ಸಮಸ್ಯೆ ಆಗಲ್ಲ. ಒಂದು ವೇಳೆ ಬಿ ಜೆ ಪಿ ಒಳಗಡೆ ಬಂದರೆ ಅದು ವೋಟ್ ತೆಗೆದುಕೊಳ್ಳೋದು ಸಿ ಪಿ ಎಮ್. ಸೇಮ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದಲ್ಲಿ ಮುಸ್ಲಿಮರು ದೇ ಶಿಫ್ಟೆಡ್ ಟು ಮಮತಾ ಬ್ಯಾನರ್ಜಿ. ಹಿಂದೂ ವೋಟ್ಗಳೇನು ಸಿ ಪಿ ಎಮ್ ತೆಗೆದುಕೊಳ್ತಾ ಇತ್ತು, ಅವರು ಮಮತಾ ಬ್ಯಾನರ್ಜಿಯನ್ನು ಟೇಕ್ ಆನ್ ಮಾಡಲಿಕ್ಕೆ ದೇ ಶಿಫ್ಟೆಡ್ ಟು ಬಿ ಜೆ ಪಿ. ಸೊ ನಿಮಗೆ ಯಾವುದೇ ರಾಜಕಾರಣದಲ್ಲೂ ಕೂಡ ನೀವು ಎಷ್ಟೇ ಜನಪ್ರಿಯರಿರಿ, ನಿಮಗೊಂದು ಶೂನ್ಯತೆ ಬೇಕಾಗುತ್ತೆ. ಆ ಶೂನ್ಯತೆಯಲ್ಲಿ ಮಾತ್ರ ಒಂದು ಪಾರ್ಟಿ ಬೆಳೆಯಲಿಕ್ಕೆ ಸಾಧ್ಯ. ಅದು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇಲ್ಲಿವರೆಗೆ ಸಿಕ್ಕಿಲ್ಲ. ಕರ್ನಾಟಕ, ತಮಿಳುನಾಡಿನಲ್ಲಿ ಒಂದು ಚೂರು. ದಟ್ಸ್ ಬಿಕಾಸ್ ಆಫ್ ಅಣ್ಣಾಮಲೈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ AIADMKಗೆ ಲೀಡರ್ಶಿಪ್ ಇಲ್ಲ. ವೋಟರ್ಸ್ ಇರ್ಬೋದು, ಬಟ್ ಲೀಡರ್ಶಿಪ್ ಇಲ್ಲ. ಅದನ್ನು ಅಣ್ಣಾಮಲೈ ಎಷ್ಟರ ಮಟ್ಟಿಗೆ ತನ್ನತ್ತ ಸೆಳೆದುಕೊಳ್ಳಿ. ಬಟ್ ಅದರಲ್ಲಿ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಕೂಡ ಇವೆ. ಯಾಕೆಂದರೆ ದ್ರವಿಡ, ಈಗ ನೋಡಿ, ತಮಿಳ್ನಾಡು ದ್ರವಿಡ ಮೂಮೆಂಟ್ನ ಒಂದು ಕೋಟೆ. AIADMK ಇರಲಿ, DMK ಇರಲಿ, ಅವರ ದ್ರವಿಡ ಸ್ಟ್ಯಾಂಡ್ ಒಂದೇ ಇರುತ್ತೆ. ಬಿ ಜೆ ಪಿ ಹಿಂದುತ್ವವನ್ನು ಅಲ್ಲಿ ಪುಷ್ ಮಾಡಲಿಕ್ಕೆ, ಎಷ್ಟು ಪುಷ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ದಟ್ ಈಸ್ ಬಿಗರ್ ಕ್ವಶನ್. ಎಸ್, ಒಂದು ಚಿಕ್ಕ ಬ್ರೇಕ್ನ ನಂತರ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? 21 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ದೊಡ್ಡ ಕಗ್ಗಂಟಾಗಿದೆಯಂತೆ. ಯಾಕೆ? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.